Hi guys, welcome back to my YouTube channel that is Swapna's Tutorial. So ನೀವೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಥರ್ಡ್ ಸೆಮ್ BComನ ಇಂಗ್ಲೀಷ್ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಮ್ಯಾರೇಜ್ ಇಸ್ ಎ ಪ್ರೈವೇಟ್ ಅಫೇರ್ ಅಂತ ಹೇಳಿ ಇದನ್ನು ಬರೆದಿರೋದು ಚುನುವಾ ಅಚೆಬೆ ಅವರು. ಈ ಒಂದು ಶಾರ್ಟ್ ಸ್ಟೋರಿನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಓಕೆನಾ. ಸೊ ಈ ಒಂದು ಮ್ಯಾರೇಜ್ ಇಸ್ ಎ ಪ್ರೈವೇಟ್ ಅಫೇರ್ ಅನ್ನೋದು ಒಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಆಗಿದೆ, ಓಕೆನಾ. ಈ ಸ್ಟೋರಿ ಬಂದ್ಬಿಟ್ಟು 2 ಪರ್ಸನ್ಸ್ ಮಧ್ಯೆ ನಡೆಯುವಂಥ ಒಂದು ಸ್ಟೋರಿ. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಕಂಪ್ಲೀಟ್ಲಿ ಮ್ಯಾರೇಜ್ ಬಗ್ಗೆನೇ ಇದೆ. ಸೊ ಇದು ನೀವು ಒಂದ್ಸತಿ ಅರ್ಥ ಮಾಡ್ಕೊಂಡ್ರೆ ಸಾಕು, ನೀಟಾಗಿ ನಿಮ್ಮ ಎಕ್ಸಾಮಲ್ಲಿ ಬರೀತಾ ಹೋಗ್ಬೋದು, ಓಕೆನಾ. ಈಗ ಡೈರೆಕ್ಟಾಗಿ ನಾನು ಸ್ಟೋರಿಗೆ ಹೋಗೋದಾದರೆ ಇಲ್ಲಿ 2 ಪರ್ಸನ್ಸ್ ಇರ್ತಾರೆ, ಓಕೆನಾ. ಇವರಿಬ್ಬರು ಮೇನ್ ಕ್ಯಾರೆಕ್ಟರು ನೆಮೇಕಾ ಆ್ಯಂಡ್ ನೀನೆ ಅಂತ ಹೇಳಿ. ಸೊ ಇವರಿಬ್ಬರು ಒಬ್ರನ್ನೊಬ್ರನ್ನ ತುಂಬ ಇಷ್ಟಪಟ್ಟು ಅವರಿಬ್ಬರು ಎಂಗೇಜ್ಮೆಂಟ್ ಅನ್ನೋದಾಗಿರುತ್ತೆ. ಇವರಿಬ್ಬರು ಲೆಗೋಸ್ ಅನ್ನೋ ಒಂದು ಸಿಟಿಯಲ್ಲಿ ಇರ್ತಾರೆ, ಓಕೆನಾ. ಇದು ಬಂದ್ಬಿಟ್ಟು ನೈಜೀರಿಯಾದಲ್ಲಿರೋದು. ಅಲ್ಲಿ ಒಂದು ಲೆಗೋಸ್ ಅನ್ನೋ ಒಂದು ಸಿಟಿಲಿ ಇವರು ವಾಸವಾಗಿರ್ತಾರೆ. ಇವರಿಬ್ಬರು ಎಂಗೇಜ್ಮೆಂಟ್ ಆಗಿರುತ್ತೆ. ಆ್ಯಂಡ್ ಈ ಒಂದು ನೆಮೇಕಾ ಅವರು ಅವ್ರ ಅಪ್ಪಂಗೆ ಹೇಳಿರಲ್ಲ, ಓಕೆನಾ. ನೆಮೇಕಾಗೆ ಅವ್ರ ಅಪ್ಪ ಇರ್ತಾರೆ, ಅವ್ರ ಅಪ್ಪನ ಹೆಸರು ಬಂದ್ಬಿಟ್ಟು ಓಕೆಕೆ ಅಂತ ಹೇಳಿ. ಸೊ ಅವ್ರ ಅಪ್ಪಂಗೆ ನೆಮೇಕಾ ಹೇಳಿರಲ್ಲ. ಆವಾಗ ನೀನೇ ಹೇಳ್ತಾಳೆ ಏನು ಅಂದರೆ, ಈ ಒಂದು ಖುಷಿ ಪಡುವಂಥ ಒಂದು ವಿಷಯ ಏನಿದೆ ಅಂದರೆ ನಾವಿಬ್ಬರು ಎಂಗೇಜ್ಮೆಂಟ್ ಆಗಿರೋ ವಿಷಯ ಏನಿದೆ ಆ ವಿಷಯ ನೀನು ಹೋಗಿ ನಿಮ್ಮ ಅಪ್ಪಂಗೆ ಹೇಳಬೇಕಲ್ವ, ನಿಮ್ಮಪ್ಪ ಅವಾಗ ಖುಷಿ ಪಡ್ತಾರಲ್ವಾ ಅಂತ ಹೇಳಿ ನೀನೇ ನಿಮೇಕಾಗೆ ಹೇಳ್ತಾಳೆ, ಓಕೆನಾ. ಆಗ ನಿಮೇಕಾ ಇದ್ದವನು ಹೇಳ್ತಾನೆ, ಇಲ್ಲ ನಮ್ಮ ಅಪ್ಪನ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ಅವರಪ್ಪ ಬಂದ್ಬಿಟ್ಟು ನೆಮೇಕಾ ಅವ್ರ ಅಪ್ಪ ಬಂದ್ಬಿಟ್ಟು ಈಬೋ ಕಮ್ಯುನಿಟಿಗೆ ಬಿಲಾಂಗ್ ಆಗಿರ್ತಾರೆ, ಓಕೆನಾ. ಅವ್ರ ಅಪ್ಪನ ಪ್ರಕಾರ ಯಾವ ರೀತಿ ಅಂದರೆ, ಇವಾಗ ಲವ್ ಮ್ಯಾರೇಜ್ ಎಲ್ಲ ಆಗಬಾರ್ದು, ಹುಡುಗಿನ ಒಪ್ಪಿ ಮದುವೆ ಆಗಬಾರ್ದು ಅಂತ ಹೇಳಿ ಅವ್ರ ಅಪ್ಪನ ಒಂದು ಒಪಿನಿಯನ್ ಆಗಿರುತ್ತೆ. ಅವ್ರ ಅಪ್ಪಂಗೆ ಯಾವ ರೀತಿ ಅಂದರೆ, ಈಗ ದೊಡ್ಡವರೆಲ್ಲ ಸೇರಿಕೊಂಡು ಒಂದು ಹುಡುಗಿನ ನಿಶ್ಚಯ ಮಾಡಿ ಆ ಹುಡುಗಿನ ಮದುವೆ ಆದರೆ ಅವನು ಚೆನ್ನಾಗಿರ್ತಾನೆ ಅಂತ ಹೇಳಿ ಓಕೆಕೆ ಅಂದರೆ ಈ ನಿಮೇಕಾ ಅವ್ರ ಅಪ್ಪನ ಹೆಸರೇನು ಅಂದರೆ ಓಕೆಕೆ ಅಂತ ಹೇಳಿ ಅವ್ರ ಅಪ್ಪಂಗೆ ಆ ರೀತಿ ಒಂದು ಒಪಿನಿಯನ್ ಇರುತ್ತೆ, ಓಕೆನಾ. ಅದಕ್ಕೆ ಈ ಒಂದು ನೆಮೇಕಾಗೆ ಅವ್ರ ಅಪ್ಪನ ಬಗ್ಗೆ ಗೊತ್ತಿರುತ್ತಲ್ಲ, ಸೊ ಅದಕ್ಕೆ ಅವನು ಹೇಳ್ತಾನೆ ನೀನೆಗೆ ಏನು ಅಂದರೆ, ಇವಾಗಲೇ ಹೇಳೋದು ಬೇಡ, ನಾನು 6 ವೀಕ್ ಆದಮೇಲೆ ಊರಿಗೆ ಹೋಗ್ತೀನಿ. ಸೊ ಊರಿಗೆ ಹೋದ್ಮೇಲೆ ಅಲ್ಲಿ ನಿಧಾನವಾಗಿ ನಮ್ಮ ಅಪ್ಪಂಗೆ ಈ ವಿಷಯನ ಹೇಳ್ತೀನಿ, ಅಲ್ಲಿವರೆಗೂ ಈ ವಿಷಯನ ಹೇಳೋದು ಬೇಡ ಅಂತ ಹೇಳಿ ನೆಮೇಕಾ ನೀನೇನ ಕನ್ವಿನ್ಸ್ ಮಾಡ್ತಾನೆ, ಓಕೆನಾ. ಇದಾದಮೇಲೆ 6 ವೀಕ್ಸ್ ಆಗುತ್ತೆ. 6 ವೀಕ್ಸ್ ಆದಮೇಲೆ ಈ ನಿಮೇಕಾ ಅನ್ನೋನು ಅವನ ಊರಿಗೆ ಅವನು ಹೋಗ್ತಾನೆ, ಓಕೆನಾ. ಊರಿಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತೆಲ್ಲ ವಿಶ್ರಾಂತಿ ತಗೊಂಡು ನೆಕ್ಸ್ಟ್ ಡೇ ಇವನು ಎಂಗೇಜ್ಮೆಂಟ್ ಆಗಿರೋ ವಿಷಯನ ಅವ್ರ ಅಪ್ಪಂಗೆ ಹೇಳಬೇಕು ಅಂತ ಹೇಳಿ ಡಿಸೈಡ್ ಆಗಿ ಅವ್ರ ಅಪ್ಪನ ಹತ್ರ ಹೋಗಿ ಹೇಳ್ತಾನೆ. ಯಾವ ರೀತಿ ಸ್ಟಾರ್ಟ್ ಮಾಡ್ತಾನೆ ಅಂದರೆ, ಫಸ್ಟು ಅವನು ಸಾರಿ ಅನ್ನೋ ವರ್ಡಿಂದ ಸ್ಟಾರ್ಟ್ ಮಾಡ್ತಾನೆ. ಸಾರಿ ಅಂತ ಕೇಳಿಬಿಟ್ಟು, ಈ ಥರ ಅಪ್ಪ ನಾನು ಲೆಗೋಸಲ್ಲಿದ್ದಾಗ ಒಂದು ಹುಡುಗಿನ ಲವ್ ಮಾಡ್ತಿದ್ದೆ, ಆ ಹುಡುಗಿ ಹೆಸರು ನೀನೆ ಅಂತ ಹೇಳಿ ಅವಳನ್ನ ನಾನು ಆಲ್ರೆಡಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದೀನಿ, ಅವಳನ್ನ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ನಿಮೇಕಾ ಅವ್ರ ಅಪ್ಪಂಗೆ ಹೇಳ್ತಾನೆ, ಓಕೆನಾ. ಇದನ್ನು ಕೇಳಿದಂಥ ಅವ್ರ ಅಪ್ಪಂಗೆ ಒಂದು ಕಡೆ ಶಾಕ್ ಆಗುತ್ತೆ. ಆ್ಯಂಡ್ ಅವ್ರ ಅಪ್ಪ ಆಲ್ರೆಡಿ ಇವನಿಗೋಸ್ಕರ ಒಂದು ಹುಡುಗಿನ ಆಲ್ರೆಡಿ ಅರೇಂಜ್ ಮಾಡಿರ್ತಾನೆ, ಓಕೆನಾ. ಅವಳ ಹೆಸರೇನು ಅಂದರೆ ಉಗೇಯಿ ಅಂತ, ಓಕೆನಾ. ಹಾಗೆ ಇವ್ರ ಅಪ್ಪನ ಒಂದು ಕಂಡೀಷನ್ ಏನಿರುತ್ತೆ ಅಂದರೆ, ಇವ್ರ ಮಗನಿಗೆ ಮದುವೆ ಆಗುವಂಥ ಹುಡುಗಿ ಬಂದ್ಬಿಟ್ಟು ಕಂಪ್ಲೀಟ್ಲಿ ಕ್ರಿಶ್ಚಿಯನ್ ಆಗಿರಬೇಕು, ಈಗೋ ಕಮ್ಯುನಿಟಿಗೆ ಸೇರಿದವಳಾಗಿರಬೇಕು, ಹಾಗೆ ಅವಳಿಗೆ ಬೈಬಲ್ ಅನ್ನೋದು ಚೆನ್ನಾಗಿ ಓದಕ್ಕೆ ಬರಬೇಕು ಅಂತ ಹೇಳಿ ಅವ್ರ ಅಪ್ಪನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಓಕೆನಾ. ಅದಕ್ಕೆ ಅವ್ರ ಅಪ್ಪ ಹೇಳ್ತಾನೆ, ಇಲ್ಲ ನಾನು ಆಗಲೇ ಉಗೇಯಿ ಅನ್ನೋ ಹುಡುಗಿ ನಿಂಗೆ ಆಲ್ರೆಡಿ ಫಿಕ್ಸ್ ಮಾಡಿದ್ದೀನಿ, ನೀನು ಆ ಹುಡುಗಿನೇ ಮದುವೆ ಆಗಬೇಕು. ಬಿಕಾಸ್ ಅವ್ರ ಕಡೆ ಹೆಂಗೆ ಅಂದರೆ, ಈಬೋ ಕಮ್ಯುನಿಟಿಲಿ ಹೆಂಗೆ ಅಂದರೆ, ಈಗ ದೊಡ್ಡವರೆಲ್ಲ ನಿಶ್ಚಯ ಮಾಡಿದ ಹುಡುಗಿನ ಮದುವೆ ಆದರೆ ಮಾತ್ರ ಅವ್ನು ಚೆನ್ನಾಗಿರ್ತಾನೆ, ಇಲ್ಲ ಅಂದರೆ ಅವ್ರಿಗೆ ಆಗಲ್ಲ ಅಂತ ಹೇಳಿ ಅಂದ್ಕೊಂಡಿರ್ತಾರೆ, ಓಕೆನಾ. ಸೊ ಅದಕ್ಕೆ ಅವ್ರ ಅಪ್ಪ ಹಂಗೆ ಹೇಳ್ತಾನೆ. ಅವ್ರ ಅಪ್ಪ ಹೇಳಿದ ತಕ್ಷಣ ಇವನಿಗೆ ಇಷ್ಟ ಆಗಲ್ಲ ಅದು. ಇಲ್ಲ ನನಗೆ ಉಗೇಯಿ ಬೇಡ, ನನಗೆ ಈ ಒಂಥರ ನೀನೆ ಅಂತ ಹೇಳಿ ಒಂದು ಹುಡುಗಿನ ನಾನು ಲವ್ ಮಾಡ್ತಿದ್ದೀನಿ, ಈ ಹುಡುಗಿ ಬಂದುಬಿಟ್ಟು ಟೀಚರ್ ಅಂತ ಹೇಳ್ತಾನೆ. ಹಾಗೆ ಇವಳು ಕಂಪ್ಲೀಟ್ ಹೆಸರೇನು ಅಂದರೆ ನೀನೆ ಅಟಂಗ್ ಅಂತ ಹೇಳಿ, ಓಕೆನಾ. ಇದನ್ನು ಕೇಳಿದಂಥ ಅವ್ರ ಅಪ್ಪಂಗೆ ಕಂಪ್ಲೀಟ್ಲಿ ಶಾಕ್ ಆಗುತ್ತೆ. ಏನು ಅಂದರೆ, ಫಸ್ಟು ಅವ್ರ ಹೆಸ್ರನ್ನ ಹೇಳ್ತಾರಲ್ಲ, ಆ ಹುಡುಗಿ ಹೆಸರು ಬಂದುಬಿಟ್ಟು ನೀನೇ ಅಟಂಗ್ ಅಂತ ಹೇಳಿ ಆ ಹೆಸರು ಕೇಳಿದ ತಕ್ಷಣ
ಒಂದು ಹುಡುಗನ ಅಪ್ಪನಿಗೆ ಆ ಹೆಸರೇ ಇಷ್ಟ ಇರಲ್ಲ. ಯಾಕೆ ಅಂದರೆ ಆ ಹೆಸರಲ್ಲೇ ಗೊತ್ತಾಗುತ್ತೆ ಈ ಹುಡುಗಿ ಬಂದುಬಿಟ್ಟು ಈಬೋ ಕಮ್ಯುನಿಟಿಗೆ ಸೇರಿದೋಳಲ್ಲ ಅಂತ ಹೇಳಿ. ಅಲ್ಲೇ ಒಂದು ರಿಜೆಕ್ಷನ್ ಅನ್ನೋದಾಗುತ್ತೆ. ಅದು ಬಿಟ್ಟು ಅವನು ಹೇಳ್ತಾನೆ ಆ ಹುಡುಗಿ ಬಂದುಬಿಟ್ಟು ಟೀಚರ್ ಅಂತ ಹೇಳಿ. ಸೊ ಇವರಪ್ಪಂಗೆ ಅದು ಕೂಡ ಇಷ್ಟ ಇರಲ್ಲ. ಯಾಕೆ ಅಂದರೆ ಇಲ್ಲಿ ಸೆಂಟ್ ಪಾಲ್ ಅನ್ನೋರು ಇರ್ತಾರೆ, ಓಕೆನಾ. ಅವ್ರ ಪ್ರಕಾರ ಏನು ಅಂದರೆ ಒಂದು ಗೃಹಿಣಿ ಆಗುವಂಥ ಹುಡುಗಿ ಬಂದುಬಿಟ್ಟು ಜಾಸ್ತಿ ಮಾತಾಡಬಾರ್ದು, ಸೈಲೆಂಟಾಗಿರಬೇಕು ಅನ್ನೋದು ಅವ್ರ ಒಪಿನಿಯನು. ಬಟ್ ಈ ಹುಡುಗಿ ಈಬೋ ಕಮ್ಯುನಿಟಿಯೊಳೇ ಅಲ್ಲ ಫಸ್ಟ್ ಆಫ್ ಆಲು. ಅದು ಬಿಟ್ಟು ಟೀಚರ್ ಅಂದಿದ ತಕ್ಷಣ ಅವರು ಮಾತಾಡ್ತಾನೆ ಇರಬೇಕು ಅಲ್ವಾ. ಸೊ ಇವೆರಡೂ ಕೂಡ ಅವ್ರಿಗೆ ಅಕ್ಸೆಪ್ಟೇ ಆಗಲ್ಲ. ಆವಾಗ ಅವನು ಹೇಳ್ತಾನೆ, ಈ ಒಂದು ನೆಮೇಕ್ ಅವ್ರ ಅಪ್ಪ ಹೇಳ್ತಾರೆ ಏನು ಅಂದರೆ ಇಲ್ಲ ನನಗೆ ಈ ಹುಡುಗಿ ಇಷ್ಟ ಇಲ್ಲ, ನಾನು ಆಲ್ರೆಡಿ ನಿನಗೆ ಒಂದು ಹುಡುಗಿ ನೋಡಿದ್ದೀನಲ್ಲ, ಗುರ್ತು ಮಾಡಿದ್ದೀನಲ್ಲ, ಅಂದರೆ ಉಗೇಯಿನ ಗುರ್ತು ಮಾಡಿದ್ದೀನಲ್ಲ, ಆ ಹುಡುಗಿನೇ ನೀನು ಮದುವೆ ಆಗಬೇಕು, ಅವಾಗ ನೀನು ಚೆನ್ನಾಗಿರ್ತೀಯ ಅಂತ ಹೇಳಿ ಅವರಪ್ಪ ಕನ್ವಿನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಅವ್ರ ಮಗ ಕನ್ವಿನ್ಸ್ ಆಗಲ್ಲ, ಓಕೆನಾ. ಇದಾದಮೇಲೆ ಅವರಪ್ಪ ಏನು ಮಾಡ್ತಾರೆ, ಸೀದಾ ರೂಮ್ಗೆ ಹೊಂಟೋಗ್ತಾರೆ. ರೂಮ್ಗೆ ಹೋಗಿ ಅವರು ಊಟಕ್ಕೂ ಸಹ ಆಚೆ ಬರಲ್ಲ. ಅದಾಗಿ ನೆಕ್ಸ್ಟ್ ಡೇ ಬರ್ತಾರೆ. ನೆಕ್ಸ್ಟ್ ಡೇ ಬಂದುಬಿಟ್ಟು ಮತ್ತೆ ನಿಮೇಕಾನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇಲ್ಲ, ನಿನಗೆ ಈ ರೀತಿ ಹುಡುಗಿ ಬೇಡ, ಈ ಹುಡುಗಿನ ನೀನು ಮದುವೆ ಆಗು, ನೀನು ಚೆನ್ನಾಗಿರ್ತೀಯ ಅಂತ ಹೇಳಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಅವನು ಒಪ್ಪಲ್ಲ. ಮತ್ತೆ ಅವರು ನೆಕ್ಸ್ಟ್ ಡೇ ಆಗುತ್ತೆ, ಅವರು ನೆಕ್ಸ್ಟ್ ಡೇ ಹಾಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಆಗಲ್ಲ, ಅವನು ನಿಮೇಕಾ ಅನ್ನೋನು ಕನ್ವಿನ್ಸೇ ಆಗಲ್ಲ, ಓಕೆನಾ. ಸೊ ಇದಾದಮೇಲೆ ನಿಮೇಕಾ ಅದು ನೆಕ್ಸ್ಟ್ ಡೇ ಊರಿಗೆ ಹೋಗ್ಬೇಕಾಗಿರುತ್ತೆ. ಅವನೇನು ಮಾಡ್ತಾನೆ, ಅವ್ರ ಅಪ್ಪನ ಕರೆದ್ಬಿಟ್ಟು ನೀವು ಒಂದು ಸತಿ ಆದರೂ ಈ ಹುಡುಗಿನ ನೋಡಿ, ಅಂದರೆ ನೀನೇನ ಒಂದು ಸತಿ ಯಾರು ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ಹುಡುಗಿ ಅವಳು, ನನಗೆ ಎಷ್ಟು ತಕ್ಕನಾಗಿ ಹುಡುಗಿ ಸಿಕ್ಕಿದ್ದಾಳೆ, ನನ್ನ ತುಂಬ ಪ್ರೀತಿ ಮಾಡೋ ಹುಡುಗಿ ಸಿಕ್ಕಿದ್ದಾಳೆ. ಸೊ ಅವಳನ್ನ ನೋಡಿದ್ಮೇಲೆ ನೀವೇ ಕನ್ವಿನ್ಸ್ ಆಗ್ತೀರಾ ಅಂತ ಹೇಳಿ ನಿಮೇಕಾನೇ ಓಕೆಗೆ ಹೇಳ್ತಾನೆ, ಓಕೆನಾ. ಆಗ ಅವ್ರ ಅಪ್ಪ ಇದ್ದವರು ಇಲ್ಲ ಅವರಪ್ಪಂಗೆ ಒಂಥರ ಈಗೋ ಇರುತ್ತೆ. ಅಂದರೆ ಏನು, ಈಗ ಅವರು ನಿಶ್ಚಯ ಮಾಡಿ ಹುಡುಗಿನ ಮದುವೆ ಆದರೆ ಮಾತ್ರ ಒಂದು ಚೆನ್ನಾಗಿರ್ತಾನೆ ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಅವ್ರೇನು ಮಾಡ್ತಾರೆ, ಇಲ್ಲ ನನಗೆ ಬೇಡವೇ ಬೇಡ ಹುಡುಗಿ, ಆ್ಯಂಡ್ ನೀವು ಏನಾದ್ರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವ್ನು ಸುಮ್ಮನೆ ಆಗೋಗ್ತಾನೆ, ಅವರಪ್ಪ ಇದ್ದವರು, ಓಕೆನಾ. ಅಂದರೆ ಇಲ್ಲಿ ನಿಮ್ಗೆ ಏನು ಗೊತ್ತಾಗಬೇಕು ಅಂದರೆ ಅವರಪ್ಪಂಗೆ ಸ್ವಲ್ಪ ಈಗೋ ಅನ್ನೋದಿರುತ್ತೆ. ಇವಾಗ ಮಗ ಪ್ರೀತಿಸೋದ ಹುಡುಗಿಗಿಂತ ಇವರ ಒಂದು ಒಪ್ಪಿಗೆಯಿಂದ ಮದುವೆ ಆಗ್ತಾರಲ್ಲ ಆ ಹುಡುಗಿ ಜೊತೆ ಮಗ ಚೆನ್ನಾಗಿರ್ತಾನೆ ಅಂತ ಹೇಳಿ ಅವ್ರಿಗೆ ಅನಿಸಿರುತ್ತೆ, ಓಕೆನಾ. ಸೊ ಇದಾದಮೇಲೆ ನೆಮೇಕಾ ಟ್ರೈ ಮಾಡ್ತಾನೆ ಕನ್ವಿನ್ಸ್ ಮಾಡೋದಕ್ಕೆ, ಆದರೆ ಅವರಪ್ಪ ಕನ್ವಿನ್ಸ್ ಆಗಲ್ಲ. ಸೊ ಅದಾದಮೇಲೆ ಅಲ್ಲಿಂದ ನೆಮೇಕಾ ಏನು ಮಾಡ್ತಾನೆ ಅಂದರೆ ಲೆಗೋಸ್ಗೆ ಹೋಗ್ತಾನೆ. ಲೆಗೋಸ್ಗೆ ಹೋಗಿ ಅಲ್ಲಿ ಅವರಿಬ್ಬರಿಗೆ ಮದುವೆ ಆಗುತ್ತೆ, ಓಕೆನಾ. ಅಂದರೆ ನೆಮೇಕಾಗೆ ಮತ್ತು ನೀನೆಗೆ ಮದುವೆ ಆಗುತ್ತೆ. ಬಟ್ ಈ ವಿಷಯ ಎಲ್ಲ ತಿಳಿದಂಥ ಒಂದು ಈಬೋ ಟ್ರೈಬ್ ಪೀಪಲ್ಸ್ ಏನಿರ್ತಾರೆ ನೋಡಿ, ಅಂದರೆ ನೆಮೇಕಾ ಅವ್ರ ಅಪ್ಪನ ವಿರುದ್ಧನೇ ಹೋಗಿದ್ದಾನೆ ಅಂತ ಹೇಳಿ ಇಡೀ ಊರಿಗೆ ಸ್ಪ್ರೆಡ್ ಆಗೋಗುತ್ತೆ ಈ ವಿಷಯ. ಅಂದರೆ ಇವರಿಬ್ಬರು ಮದುವೆ ಆಗ್ತಿದ್ದಾರೆ, ಆ್ಯಂಡ್ ಇವನು ಅವ್ರ ಅಪ್ಪನ ಮಾತೇ ಕೇಳಿಲ್ಲ, ನೆಮೇಕಾ ಅವ್ರ ಅಪ್ಪನ ಮಾತೇ ಕೇಳಿಲ್ಲ ಅಂದ್ಬಿಟ್ಟು ಇಡೀ ಊರಿಗೆ ಸ್ಪ್ರೆಡ್ ಆಗೋಗುತ್ತೆ. ಹಾಗೆ ಅಲ್ಲಿರುವಂಥ ಒಂದು ಜನಗಳೇನು ಮಾಡ್ತಾರೆ ಅಂದರೆ ಇವರಪ್ಪನಿಗೆ ಹೇಳ್ತಾ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅವ್ರ ಪ್ರಕಾರ, ಅಂದರೆ ಅವ್ರ ಅಸಂಪ್ಷನಲ್ಲಿ ಏನಿದೆ ಅಲ್ಲಿರುವಂಥ ಜನಗಳು, ಸೊ ಅವ್ರ ಒಪಿನಿಯನ್ ಪ್ರಕಾರ ಹೇಳ್ತಾ ಹೋಗ್ತಾರೆ. ಏನು ಅಂದರೆ ಬೈಬಲ್ನಲ್ಲಿ ಒಂದು ವಿಷಯ ಬರೆದಿರ್ತಾರೆ ಅಂತ ಹೇಳಿ ಒಬ್ಬ ಪರ್ಸನ್ ಹೇಳ್ತಾನೆ ಅವ್ರ ಅಪ್ಪನ ಹತ್ರ, ಓಕೆಕೆ ಹತ್ರ ಬಂದುಬಿಟ್ಟು ಹೇಳ್ತಾನೆ. ಏನು ಅಂದರೆ ಈ ಥರ ಬೈಬಲಲ್ಲಿ ಆಲ್ರೆಡಿ ಈ ಥರ ವಿಷಯನ ಬರೆದಿರ್ತಾರೆ, ನೆಕ್ಸ್ಟ್ ಜನ್ರೇಷನಲ್ಲಿ ಏನಿರ್ತಾರಲ್ಲ ಅವರೆಲ್ಲ ಅವ್ರ ಅಪ್ಪನ ವಿರುದ್ಧನೇ ಹೋಗ್ತಾರೆ ಅಂತ ಹೇಳಿ ಬೈಬಲಲ್ಲಿ ಆಲ್ರೆಡಿ ಬರೆದ್ಬಿಟ್ಟಿದ್ದಾರೆ ಅಂತ ಹೇಳಿ ಒಬ್ಬ ಪರ್ಸನ್ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ ಏನು ಅಂದರೆ ಹಿಸ್ಟ್ರಿಯಲ್ಲೇ ಒಂದು ಈಬೋ ಕಮ್ಯುನಿಟಿ ಹುಡುಗ ಇನ್ನೊಂದು ಕಮ್ಯುನಿಟಿ ಹುಡುಗಿನ ಮದುವೆ ಆಗ್ತಿದ್ದಾನೆ ಅನ್ನೋದು ಹಿಸ್ಟ್ರಿಲೇ ಇಲ್ಲ, ಇವನೇ ಈ ಥರ ಅಪ್ಪನ ವಿರುದ್ಧ ಹೋಗ್ತಿದ್ದಾನೆ ಅಂತ ಹೇಳಿ ಇನ್ನೊಬ್ಬ ಪರ್ಸನ್ ಹೇಳ್ತಾನೆ. ಹಾಗೆ ಇನ್ನೊಬ್ಬ ಒಬ್ಬ ಪರ್ಸನ್ ಇರ್ತಾನೆ, ಓಕೆನಾ. ಅಲ್ಲಿ ಅವನು ಹೇಳ್ತಾನೆ, ಅವನ ಹೆಸರು ಮುಡ್ಗೋಗೋ ಅಂತ ಹೇಳಿ. ಅವನು ಹೇಳ್ತಾನೆ, ಇಲ್ಲ ಇವನಿಗೇನೋ ತಲೆ ಕೆಟ್ಟಿರಂಗಿದೆ, ಸೊ ಅದಕ್ಕೆ ನೀವು ನಾಟಿ ವೈದ್ಯರ ಹತ್ರ ಹೋಗ್ಬಿಟ್ಟು ಅಲ್ಲಿ ನೀವು ಚಿಕಿತ್ಸೆ ಮಾಡಿಸಿ ಅವ್ನು ಸರಿ ಹೋಗ್ತಾನೆ, ನಿಮೇಕಾ ಸರಿ ಹೋಗ್ತಾನೆ ಅಂತ ಹೇಳಿ ಅವ್ರ ಅಪ್ಪಂಗೆ ಸ್ವಲ್ಪ ಸಜೆಷನ್ಸ್ ಅನ್ನೋದನ್ನ ಕೊಡ್ತಾ ಹೋಗ್ತಾರೆ. ಆಗ ಅವರಪ್ಪ ಇದ್ದವ್ರೆ, ನೆಮೇಕಾ ಅವರಪ್ಪ ಓಕೆಕೆ ಇದ್ದವ್ರು ಹೇಳ್ತಾರೆ ಏನು ಅಂದರೆ, ಇಲ್ಲ ನಾನು ಇದ್ರ ಬಗ್ಗೆ ಎಲ್ಲ ನಾನು ನಂಬಲ್ಲ ಅಂತ ಹೇಳಿ ಓಕೆಕ ಹೇಳ್ತಾರೆ. ಸೊ ಇದನ್ನು ಕೇಳಿದಂಥ ಇನ್ನೊಬ್ಬ ಪರ್ಸನ್ ಇರ್ತಾರೆ, ಅವ್ರು ಹೇಳ್ತಾರೆ ಅಮಿಲಿ ಅಂತ ಹೇಳಿ ಒಂದು ಔಷಧಿ ಇದೆ, ಓಕೆನಾ. ಈ ಔಷಧಿ ಬಂದುಬಿಟ್ಟು ಈ ಥರ ಒಂದು ಹುಡುಗಿ ಆಲ್ರೆಡಿ ನಿಶ್ಚಯ ಆಗಿ ಇನ್ನೊಂದು ಹುಡುಗಿ ಜೊತೆ ಅಥವಾ ಮದುವೆ ಆಗಿ ಇನ್ನೊಂದು ಹುಡುಗಿ ಜೊತೆ ಏನಾದ್ರು ಈ ಥರ ಓಡಾಡ್ತಿದ್ದವ್ರನ್ನ
ಲೈಕ್ ಆ ಥರ ಪೀಪಲ್ಸ್ ಯಾರು ಇದ್ದರು ಅಂದರೆ ಅವ್ರಿಗೆ ಈ ಒಂದು ಔಷಧಿನ ಕೊಟ್ಟಿದ ತಕ್ಷಣ ಅವ್ರ ಹೆಂಡತಿ ಜೊತೆನೇ ಬರ್ತಾರೆ, ಅಥವಾ ಅವ್ರು ನಿಶ್ಚಯ ಮಾಡಿದ ಹುಡುಗಿ ಜೊತೆನೇ ಬರೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಈ ಔಷಧಿ ನೀವು ಯಾಕೆ ಕೊಡಿಸ್ಬಾರ್ದು ಅಂತ ಹೇಳಿ ಇನ್ನೊಬ್ಬ ಪರ್ಸನ್ ಅವ್ರ ಅಪ್ಪಂಗೆ ಸಜೆಷನ್ ಅನ್ನೋದನ್ನ ಕೊಡ್ತಿರ್ತಾರೆ. ಆಗ ಒಕ್ಕೆ ಹೇಳ್ತಾರೆ ಏನು ಅಂದರೆ, ಇಲ್ಲ ನಾನು ಇದ್ರ ಬಗ್ಗೆ ಎಲ್ಲ ನಂಬಕ್ಕೆ ಹೋಗಲ್ಲ ಅಂದ್ಬಿಟ್ಟು ಒಂದು ಎಕ್ಸಾಂಪಲ್ ಹೇಳ್ತಾರೆ. ಸೊ ಆ ಎಕ್ಸಾಂಪಲ್ ಬಂದ್ಬಿಟ್ಟು ಒಬ್ಬರು ಪರ್ಸನ್ ಇರ್ತಾರೆ ಉಚುಬಾ ಅಂತ ಹೇಳಿ. ಅವ್ರು ಏನು ಮಾಡ್ತಾರೆ ಅಂದರೆ, ಅವರು ಇದೇ ರೀತಿ ಅವ್ರ ಗಂಡ ಬೇರೆಯವ್ರ ಜೊತೆ ಸವಾಸ ಮಾಡ್ತಿದ್ದಾರೆ ಅಂದ್ಬಿಟ್ಟು ಈ ಒಂದು ಆಯಿಂಟ್ಮೆಂಟ್ನ ಅಂದರೆ ಈ ಒಂದು ಔಷಧಿನ ತೊಗೊಂಡು ಬರಬೇಕು ಅಂತ ಹೇಳಿ ಆ ಒಂದು ವೈದ್ಯರ ಹತ್ರ ಹೋಗಿರ್ತಾರೆ. ಓಕೆನಾ, ಅಂದರೆ ಅವ್ರ ಹತ್ರ ಹೋಗಿರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಅವ್ರೇನು ಮಾಡ್ತಾರೆ ಅಂದರೆ, ಆ ಒಂದು ಹುಡುಗಿ ಇರ್ತಾಳಲ್ಲ, ಆ ಹುಡುಗಿಯವ್ರ ಗಂಡನ ಮೇಲೆ ಒಂದು ಔಷಧಿ ಅನ್ನೋದನ್ನ ಪ್ರಯೋಗ ಮಾಡಿಬಿಟ್ಟು ಆ ಹುಡುಗಿಗೆ ಕೊಟ್ಟಿರ್ತಾರೆ. ಆ ಹುಡುಗಿ ಏನು ಮಾಡ್ತಾಳೆ, ಫಸ್ಟ್ ಅವ್ರ ಗಂಡನ ಮೇಲೆ ಪ್ರಯೋಗ ಮಾಡೋದಕ್ಕಿಂತ ಮುಂಚೆ ಈ ಒಂದು ಋಷಿ ಏನಿರ್ತಾರೆ ನೋಡಿ, ಅವ್ರ ಮೇಲೆ ಪ್ರಯೋಗ ಮಾಡಿದ್ರೆ ಗೊತ್ತಾಗುತ್ತೆ ಅದು ನಿಜನ ಸುಳ್ಳ ಅಂತ ಹೇಳಿ ಅವ್ರಿಗೆ ಕೊಟ್ಬಿಡ್ತಾಳೆ ಅವಳು ಗೊತ್ತಿಲ್ದಂಗೆ. ಕೊಟ್ಟಿದ ತಕ್ಷಣ ಅವ್ರು ಅಲ್ಲೇ ಸತ್ತೋಗ್ತಾರೆ. ಸೊ ಇದನ್ನು ಕೇಳಿದಂಥ ಊರಿನ ಜನ ಏನು ಹೇಳ್ತಾರೆ ಅಂದರೆ, ಇಲ್ಲ ಇನ್ನು ಈ ಒಂದು ವೈದ್ಯರು ಬಂದ್ಬಿಟ್ಟು ಅಥವಾ ಈ ಒಂದು ಋಷಿ ಬಂದ್ಬಿಟ್ಟು ಯಾವ ರೀತಿ ಅಂದರೆ, ಇವಾಗ ಅವರು ಫಸ್ಟ್ ಆಫ್ ಆಲ್ ಔಷಧಿ ಮಾಡೋದಕ್ಕಿಂತ ಮುಂಚೆ ಯಾರ ಹೆಸ್ರಲ್ಲಿ ಮಾಡಬೇಕು ಅಥವಾ ಯಾರಿಗೆ ಮಾಡಬೇಕು ಅಂತ ಹೇಳಿ ಫಸ್ಟೇ ತಿಳ್ಕೊಂಡು ಮಾಡಿರ್ತಾರೆ. ಅವ್ರು ಮಾತ್ರ ಅದನ್ನು ಕನ್ಸ್ಯೂಮ್ ಮಾಡಿದ್ರೆ ಮಾತ್ರ ಅಲ್ಲಿ ಅವ್ರಿಗೆ ವರ್ಕೌಟ್ ಆಗೋದು, ಬೇರೆಯವ್ರು ಕನ್ಸ್ಯೂಮ್ ಮಾಡಿದ್ರೆ ಅವ್ರು ಸತ್ತೋಗ್ತಾರೆ ಅಂತ ಹೇಳಿ ಒಂದೆಲ್ಲ ಪ್ರಚಾರ ಆಗೋಗಿರುತ್ತೆ. ಓಕೆನಾ, ಸೊ ಅದಕ್ಕೆ ಹೇಳ್ತಾರೆ, ಯಾರು ಹೇಳ್ತಾರೆ ಏನು ಅಂದರೆ, ನಾನು ಇದೆಲ್ಲ ನಂಬಕ್ಕೆ ಹೋಗಲ್ಲ. ಈ ಒಂದು ಇನ್ಸಿಡೆಂಟ್ ಆಗೈತೆ, ಇವಾಗ ಅವ್ರ ಗಂಡನ ಕೊಟ್ಟಿದ್ರೆ ಅವ್ರು ಸಾಯ್ತಿದ್ರೋ ಬದುಕ್ತಿದ್ರೋ ಅದು ಗೊತ್ತಿಲ್ಲ, ಬಟ್ ಈ ಒಂದು ಯಾರು ಮಾಡ್ಕೊತಿದ್ರು ನೋಡಿ ಔಷಧಿ, ಅವ್ರು ಕೊಟ್ಟಿದ ತಕ್ಷಣ ಅವ್ರು ಸತ್ತೇ ಹೋಗಿದ್ದಾರೆ ಅಂದರೆ ಇದೊಂದು ಮೂಢನಂಬಿಕೆ ಅಂತ ಅಲ್ಲೇ ನಮಗೆ ಗೊತ್ತಾಗುತ್ತಲ್ವಾ. ಸೊ ಇದನ್ನೆಲ್ಲ ನಾನು ನಂಬಲ್ಲ ಅಂತ ಹೇಳಿ ಅವರೇ ಹೇಳ್ತಾರೆ. ಓಕೆನಾ, ಇದಾಗಿ ಸ್ವಲ್ಪ ದಿನಕ್ಕೆ ನೆಮೇಕಾ ಮತ್ತು ನೀನೆ ಇಬ್ಬರದು ಮದುವೆ ಆಗುತ್ತೆ. ಮದುವೆ ಆದಮೇಲೆ ನೆಮೇಕಾ ಏನು ಮಾಡ್ತಾನೆ ಅಂದರೆ, ಅವನ ಒಂದು ಮದುವೆ ಆಗಿರುವಂಥ ಫೋಟೋನ ಅವ್ರ ಅಪ್ಪಂಗೆ ಕಳಿಸ್ತಾರೆ. ಓಕೆನಾ, ಕಳಿಸಿದ್ಮೇಲೆ ಅವ್ರ ಅಪ್ಪ ನೋಡ್ತಾರೆ. ಅವ್ರು ನೋಡಿದ್ಮೇಲೆ ಆ ಒಂದು ಫೋಟೋ ಏನಿದೆಯಲ್ಲ ಆ ಫೋಟೋನ 2 ಹಾಫಾಗಿ ಡಿವೈಡ್ ಮಾಡ್ತಾರೆ. ಅಂದರೆ ಹುಡುಗಿನೇ ಸಪ್ರೇಟ್ ಮಾಡಿ ಹುಡುಗನೇ ಸಪ್ರೇಟ್ ಫೋಟೋದಲ್ಲಿ ಡಿವೈಡ್ ಮಾಡ್ತಾರೆ. ಡಿವೈಡ್ ಮಾಡಿದ್ಮೇಲೆ ಅವರಪ್ಪ ಏನು ಮಾಡ್ತಾರೆ, ಆ ಹುಡುಗ ಅಂದರೆ ನೆಮೇಕಾನ್ ಫೋಟೋ ಮಾತ್ರ ಪೋಸ್ಟ್ ಮಾಡಿಬಿಟ್ಟು, ನನಗೆ ನಿನಗೆ ಯಾವ ರೀತಿ ಸಂಬಂಧ ಇಲ್ಲ, ನೀನು ಇನ್ನೊಂದು ಸತಿ ನಂಗೆ ಫೋಟೋ ಆಗಿರ್ಬೋದು ಅಥವಾ ಕಾಗದ ಆಗಿರ್ಬೋದು ಏನೋ ನೀನು ಬರೆಯೋಕ್ಕೆ ಹೋಗ್ಬೇಡ, ನನಗೆ ನಿನಗೆ ಸಂಬಂಧ ಇಲ್ಲ ಅಂತ ಹೇಳಿ ಒಂದು ರಿಪ್ಲೈ ಮಾಡಿಬಿಟ್ಟು ಅವರಪ್ಪ ಸುಮ್ಮನೆ ಆಗೋಗ್ತಾರೆ. ಓಕೆನಾ, ಈ ಸುಮ್ಮನೆ ಆದಮೇಲೆ ಅವ್ರಿಗೆ ನಿಮೇಕಂಗೆ ಒಂಥರ ಬೇಜಾರಾಗೋಗುತ್ತೆ, ಏನು ನಮ್ಮಪ್ಪ ಈ ರೀತಿ ಪತ್ರನ ಬರೆದು ಕಳಿಸಿದಾರಲ್ಲ ಅಂತ ಹೇಳಿ ನಿಮೇಕಾಗೆ ಸ್ವಲ್ಪ ಬೇಜಾರಾಗೋಗುತ್ತೆ. ಈ ಬೇಜಾರಾದ್ಮೇಲೆ ನಿಮೇಕಾ ಆ ಒಂದು ಲೆಟರ್ ಏನಿರುತ್ತೆ ನೋಡಿ ಅವರಪ್ಪ ಬರೆದಿರ್ತಾರಲ್ಲ ಆ ಲೆಟರ್ನ ನೀನೆಗೆ ತೋರಿಸ್ತಾನೆ. ಓಕೆನಾ, ಆಗ ನೀನೇ ಹೇಳ್ತಾಳೆ ಏನು ಅಂದರೆ, ಇವಾಗ ನಾವು ಹಿಂಗೆ ಮಾಡಿದ್ದೀವಿ, ನಮ್ಮದು ತಪ್ಪಿದೆ, ಅದನ್ನು ನಿಮ್ಮಪ್ಪ ಇನ್ನೂ ಆಕ್ಸೆಪ್ಟ್ ಮಾಡಿಲ್ಲ ಅಷ್ಟೇ, ನಿಮ್ಮಪ್ಪನ ಇದರಲ್ಲಿ ಏನೂ ತಪ್ಪಿಲ್ಲ, ಅವ್ರು ಆಕ್ಸೆಪ್ಟ್ ಮಾಡೋವ್ರಿಗೂ ನಾವು ಚೆನ್ನಾಗಿರಬೇಕು, ಅವಾಗ ಅವ್ರು ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ನಮ್ಮನ್ನ ಅಂತ ಹೇಳಿ ನೀನೇ ನಿಮೇಕಾನೇ ಕನ್ವಿನ್ಸ್ ಮಾಡ್ತಾಳೆ. ಓಕೆನಾ, ಇದಾದಮೇಲೆ 8 ಇಯರ್ಸ್ ಆಗುತ್ತೆ. 8 ಇಯರ್ಸ್ ಅಷ್ಟರಲ್ಲಿ ಆಲ್ರೆಡಿ ನಿಮೇಕಾ ಆ್ಯಂಡ್ ನೀನೆಗೆ ಇಬ್ಬರು ಮಕ್ಕಳು ಹುಟ್ಟಿರ್ತಾರೆ. ಆ್ಯಂಡ್ ಈ ಒಂದು 8 ಇಯರ್ಸ್ ಟೈಮಲ್ಲಿ ನಿಮೇಕಾ ಅವ್ರ ಅಪ್ಪಂಗೆ 3 to 4 ಲೆಟರ್ಸ್ನೆಲ್ಲ ಬರೆದಿರ್ತಾರೆ. ಆದರೆ ಅವ್ರ ಅಪ್ಪ ಯಾವುದಕ್ಕೂ ಕೂಡ ರೆಸ್ಪಾಂಡ್ ಮಾಡಿರಲ್ಲ. ಆ್ಯಂಡ್ ಅವ್ರ ಅಪ್ಪಂಗೆ ಅವ್ರನ್ನ ಆಕ್ಸೆಪ್ಟ್ ಮಾಡೋಕ್ಕೂ ಕೂಡ ಒಂಚೂರು ಕೂಡ ಇಷ್ಟ ಇರಲ್ಲ. ಓಕೆನಾ, ಹಾಗೆ ಇಲ್ಲಿಂದ ಏನು ಅವರು ವಿಲೇಜ್ ಇದೆ ನೋಡಿ, ನಿಮೇಕಾ ಅವ್ರ ಹಳ್ಳಿಯಿಂದ ಲೆಗೋಸ್ಗೆ ಒಂದು ಸ್ವಲ್ಪ ಜನ ಬಂದು ವಾಸವಾಗಿರ್ತಾರೆ. ಓಕೆನಾ, ಆ ಜನಗಳಿಗೂ ಕೂಡ ನೀನೇ ಅಂದರೆ ಇಷ್ಟ ಇರಲ್ಲ. ಯಾಕೆ ಅಂದರೆ ಅವರು ಟ್ರೈಬ್ ಅಂದರೆ ಇಗೋ ಜನಾಂಗಕ್ಕೆ ಸೇರಿದಿರೋರಲ್ಲ, ಇಬೋ ಜನಾಂಗಕ್ಕೆ ಸೇರಿರೋರಲ್ಲ ಅಂತ ಹೇಳಿ ಅವ್ರಿಗೆ ಎಷ್ಟೊಂದು ಜನಕ್ಕೆ ಇಷ್ಟ ಇರಲ್ಲ. ಓಕೆನಾ, ಬಟ್ ನೀನೇ ಅವಳ ಗುಣ ನೋಡಿ, ಹಾಗೆ ಅವಳು ನಡ್ಕೊಳ್ತಿದ್ದಂತಹ ರೀತಿಗಳನ್ನೆಲ್ಲ ನೋಡಿ ಇವ್ರುಗಳಿಗೆ ಇಷ್ಟ ಆಗೋಗುತ್ತೆ. ಯಾಕೆ ಅಂದರೆ ಇಷ್ಟು ಚೆನ್ನಾಗಿ ಇವಾಗ ಅವ್ರ ಕ್ಯಾಸ್ಟಿಗೆ ಅಥವಾ ಅವ್ರ ಟ್ರೈಬಿಗೆ ಸೇರಿಲ್ಲ ಅಂದರೂ ಕೂಡ ಇವಳು ಇಷ್ಟು ಚೆನ್ನಾಗಿ ಅವರಿಬ್ಬರು ಚೆನ್ನಾಗಿದ್ದಾರೆ, ಹಾಗೆ ಅವರಿಬ್ಬರು ಎಷ್ಟು ಚೆನ್ನಾಗಿ ಸಂಸಾರ ಮಾಡ್ತಿದ್ದಾರೆ ಅಂತ ಹೇಳಿ ಅಲ್ಲಿದ್ದಂತಹ ಜನಗಳಿಗೆ ಇಷ್ಟ ಆಗೋಗುತ್ತೆ. ಓಕೆನಾ, ಅವರು ಊರಿಗೆ ಹೋದಾಗೆಲ್ಲ ಅವ್ರ ಅಪ್ಪಂಗೆ ಹೇಳ್ತಿರ್ತಾರೆ, ಇಲ್ಲ ಇವ್ರು ಈ ರೀತಿ ಇದ್ದಾರೆ ಆ ರೀತಿ ಇದ್ದಾರೆ ಅಂತ ಹೇಳಿ. ಆದರೆ ನಿಮೇಕಾ ಅವ್ರ ಅಪ್ಪಂಗೆ ಇದು ಯಾವುದು ಕೂಡ ಕೇಳಿಸ್ಕೊಳ್ಳೋಕ್ಕೆ ಒಂದು ಚೂರು ಇಷ್ಟ ಇರಲ್ಲ. ಓಕೆನಾ, ಈ ಟೈಮ್ ಗ್ಯಾಪಲ್ಲೇ ಮತ್ತೆ ನಿಮೇಕಕ್ಕೆ ಒಂದು ಲೆಟರ್ ಬರೀತಾರೆ. ಆದರೆ ಆ ಲೆಟರು ಅವ್ರಿಗೆ ಇಷ್ಟನೇ ಆಗಲ್ಲ. ಓಕೆನಾ, ಇದಾದಮೇಲೆ ನೀನೇ ಏನು ಮಾಡ್ತಾಳೆ ಅಂದರೆ ಒಂದು ದಿನ ಲೆಟರ್ನ ಬರೀತಾಳೆ. ಯಾರಿಗೆ ಅಂದರೆ ಅವ್ರ ಮಾವಂಗೆ, ಅಂದರೆ ಓಕೆ
ನಿಮೇಕ ಅವರ ಅಪ್ಪ ಆದಂಥ ಒಕೆಕೆಗೆ ಬರೀತಾಳೆ. ಏನು ಅಂದರೆ ಆ ಲೆಟರಲ್ಲಿ ಏನಿರುತ್ತೆ ಅಂದರೆ ನಮ್ಗೆ ಈ ರೀತಿ ಮಕ್ಕಳು ಜನಿಸಿದಾರಲ್ಲ, ಇಬ್ಬರು ಮಕ್ಕಳಾಗಿದಾರಲ್ಲ, ಇವ್ರಿಗೆ ಅವ್ರ ತಾತ ಇದ್ದಾರೆ, ಅವ್ರ ತಾತ ಬಂದ್ಬಿಟ್ಟು ಒಕೆಕೆ ಅಂತ ಹೇಳಿ ಗೊತ್ತು. ಹಾಗೆ ಅವ್ರ ತಾತನ ನೋಡಬೇಕು ಅಂತ ಹೇಳಿ ಇವರು ತುಂಬ ಆಸೆ ಪಡ್ತಿದ್ದಾರೆ. ನೀವೇನಾದ್ರು ಒಪ್ಪಿಗೆ ಕೊಟ್ಟರೆ ನಾವು ಊರಿಗೆ ಬರ್ತೀವಿ ಅಂತ ಹೇಳಿ ನೀನೇ ಒಂದು ಲೆಟರಲ್ಲಿ ಬರೆದಿರ್ತಾಳೆ. ಓಕೆನಾ. ಈ ಲೆಟರ್ನ ಒಕೆಕೆಗೆ ಬಂದಿರುತ್ತೆ, ಆದರೆ ಒಕೆಕೆಗೆ ಆ ಲೆಟರ್ನ ನೋಡೋಕ್ಕೆ ಇಷ್ಟ ಇರಲ್ಲ. ಯಾಕೆ ಅಂದರೆ ಅವ್ನಿಗೊಂದು ಕಡೆ ಈಗೋ ಅನ್ನೋದಿರುತ್ತೆ. ಓಕೆನಾ. ಈಗ ಯಾರೇ ಆಗಿರಲಿ, ಯಾರೇ ಅಪ್ಪ ಅಮ್ಮ ಆಗಿರಲಿ, ಮಕ್ಳು ಈ ಥರ ಮಾಡಿದ್ರು ಅಂದರೆ ಅವ್ರಿಗೆ ಬೇಜಾರು ಇದ್ದೇ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಇವ್ರಿಗೂ ಕೂಡ ಒಂಥರ ಬೇಜಾರು, ಹಾಗೆ ಈಗೋಯಿಸಮ್ ಅನ್ನೋದು ಕೂಡ ಇರುತ್ತೆ. ಆ ಲೆಟರ್ನು ಕೂಡ ಅವ್ರಿಗೆ ನೋಡೋಕ್ಕೆ ಇಷ್ಟ ಇರಲ್ಲ. ಅದು ಲೇಟರ್ ಆನ್ ಅವ್ರೇನು ಮಾಡ್ತಾರೆ ಅಂದರೆ ಸರಿ ಆಯಿತು ಅಂದ್ಬಿಟ್ಟು ಆ ಲೆಟರ್ನ ನೋಡ್ತಾರೆ. ಲೆಟರ್ನ ನೋಡಿದ ತಕ್ಷಣ ಅವ್ರಿಗೊಂದು ಕಡೆ ಇಷ್ಟ ಆಗ್ತಿರುತ್ತೆ. ಅವ್ರ ಮೊಮ್ಮಕ್ಕಳನ್ನ ನೋಡಬೇಕು, ಹಾಗೆ ಮೊಮ್ಮಕ್ಕಳನ್ನೆಲ್ಲ ಮಾತಾಡಿಸ್ಬೇಕು ಅಂತ. ಆದರೆ ಅವ್ರಿಗೆ ಅವರ ಒಂದು ಈಗೋ ಅನ್ನೋದು ಸ್ವಲ್ಪ ತಡೀತಿರುತ್ತೆ. ಓಕೆನಾ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಏನು ಲೆಟರ್ನ ರೆಸ್ಪಾಂಡ್ ಏನು ಮಾಡಬೇಕು ಅಂತ ಗೊತ್ತಾಗ್ದಂಗೆ ಅವ್ರು ಸುಮ್ಮನೆ ಆಗೋಗಿರ್ತಾರೆ, ಯೋಚನೆ ಮಾಡ್ತಿರ್ತಾರೆ. ಯಾಕೆ ಅಂದರೆ ಇನ್ನೇನೇ ಅನ್ನೋರು ಅವ್ರ ಕಮ್ಯುನಿಟಿಗೆ ಸೇರಿದವಳೆ ಅಲ್ಲ, ಅದೊಂದು ಅವ್ರಿಗೆ ತುಂಬಾ ಬೇಜಾರಿರುತ್ತೆ. ಅದಕ್ಕೆ ಅವ್ರು ಲೆಟರೇ ನೋಡ್ತಿರಲ್ಲ. ಅದಾದಮೇಲೆ ಅವ್ರೇನು ಮಾಡ್ತಾರೆ ಅಂದರೆ ಇಲ್ಲ ನಾನು ಈ ಒಂದು ಈಗೋ ಅನ್ನೋದನ್ನ ಬಿಡಬೇಕು ಅಂತ ಹೇಳಿ ಅವರೊಂದು ಈಗೋನ ಕಡಿಮೆ ಮಾಡಿಕೊಂಡು ಆಮೇಲೆ ನೀನೇ ಮತ್ತು ನಿಮೇಕನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಓಕೆನಾ. ಅದನ್ನೇ ಈ ಒಂದು ಸ್ಟೋರಿ ಟೈಟಲ್ ಆಗಿದೆ, ಮ್ಯಾರೇಜಸ್ ಇಸ್ ಎ ಪ್ರೈವೇಟ್ ಅಫೇರ್ ಅಂತ ಹೇಳಿ. ಓಕೆನಾ. ಇಲ್ಲಿಗೆ ಈ ಒಂದು ಸ್ಟೋರಿ ಅನ್ನೋದು ಕಂಪ್ಲೀಟಾಗಿ ಮುಗಿಯುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಸ್ಟೋರಿ ಜೊತೆಗೆ ಬರ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.